ದುರ್ದೈವ ಅಂದ್ರೆ ಕರ್ನಾಟಕದಲ್ಲಿ ಸಮರ್ಥ BJP ರಾಜ್ಯಾಧ್ಯಕ್ಷ ಇಲ್ಲ, ಸಮರ್ಥ ಪಕ್ಷ ಕೆಲಸ ಮಾಡ್ತಾ ಇಲ್ಲ. ಮೊನ್ನೆ ನಡೆದಂಥ ಜನ ಕೂರಿಸೋದು ಸಂಪೂರ್ಣ ವಿಫಲ ಆಗಿದೆ. ಯಾವ ಜಿಲ್ಲೆಯಲ್ಲಿ 1000ಕ್ಕಿಂತ ಹೆಚ್ಚು ಜನ ಸೇರಿಲ್ಲ. ತೋರಿಸಲ್ಲ, ಒಂದು 5-10 ಸಾವಿರ ಸೇರಿಸಿದ್ದು. ಒಂದು ಜಿಲ್ಲೆಯೊಳಗೆಲ್ಲ ನಾ ಬಿದರಾಡಿ ಹೋಗಿ ಬಂದೀನಿ, ಕಲಬುರಗಿ ಹೋಗಿ ಬಂದೀನಿ, ಅಲ್ಲಿಂದ ರಾಯಚೂರಿಗೆ ಹೋಗಿದ್ದೆ, ಬೆಳಗಾವಿಗೆ ಹೋಗಿದ್ದೆ, ಬಾಗಲಕೋಟದಲ್ಲಿ ಎಲ್ಲಿ ನೋಡಿದ್ರು 1500-800 ಜನ. ಒಬ್ಬ ರಾಜ್ಯಾಧ್ಯಕ್ಷ ಬರ್ತಾನಂದ್ರೆ 1500 ಜನ. ನಾ ಬರೀ ಒಂದು ಹಳ್ಳ್ಯಾಗ ಹೋದ್ರೆ 500 ಜನ ಸೇರ್ತಾರೆ, ಬರೀ ಹಳ್ಳ್ಯಾಗ. ಇನ್ನು ಜಿಲ್ಲಾ ಕೇಂದ್ರ ಅಂತೂ ನಾವು ಹೋಗಿಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿ ಮಾಡಿದ್ವಿ, ವಿಜಾಪುರನಾಗ 20,000 ಜನ ಸೇರಿದ್ರು. ಹನುಮನ ಜಯಂತಿ ಮಾಡಿದ್ವಿ, 25,000 ಜನ ಸೇರಿದ್ರು. ಈ ರಾಜ್ಯಾಧ್ಯಕ್ಷ ಬರ್ತಾನಂದ್ರೆ 1000 ಮಂದಿ ಸೇರಲ್ಲಾಗ್ಯಾನಂದ್ರೆ ಅದ್ರ ಮ್ಯಾಗಿಂದ ತಿಳ್ಕೊರಿ. BJP ಹೊಂದಾಣಿಕೆ ರಾಜಕಾರಣದಿಂದ ನಮ್ಮ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ. ಅದು ಮ್ಯಾಲಿನವ್ರು ತಿಳ್ಕೊಬೇಕು. ಏನು ಅವ್ರಿಗೆ ಕೇಳ್ಬೇಕ್ರಿ. ಇವತ್ತು ಬಂದಾರಲ್ಲ ರಾಧಾಮೋಹನ್ ದಾಸ್ ಅಗರ್ವಾಲ್ ಕೇಳತ್ ಹೇಳ್ರಿ. ಹಾಂ, ಕೈಗೇನೈತ್ರಿ ಅಲ್ಲಿ ಹೈಕಮಾಂಡ. ದುರ್ದೈವ ಅಂದ್ರೆ ಕರ್ನಾಟಕದಲ್ಲಿ ಸಮರ್ಥ BJP ರಾಜ್ಯಾಧ್ಯಕ್ಷ ಇಲ್ಲ, ಸಮರ್ಥ ಪಕ್ಷ ಕೆಲಸ ಮಾಡ್ತಾ ಇಲ್ಲ. ಮೊನ್ನೆ ನಡೆದಂಥ ಜನ ಕೂರಿಸೋದು ಸಂಪೂರ್ಣ ವಿಫಲ ಆಗಿದೆ. ಯಾವ ಜಿಲ್ಲೆಯಲ್ಲಿ 1000ಕ್ಕಿಂತ ಹೆಚ್ಚು ಜನ ಸೇರಿಲ್ಲ. ತೋರಿಸಲ್ಲ, ಒಂದು 5-10 ಸಾವಿರ ಸೇರಿಸಿದ್ದು. ಒಂದು ಜಿಲ್ಲೆಯೊಳಗೆಲ್ಲ ನಾ ಬಿದರಾಡಿ ಹೋಗಿ ಬಂದೀನಿ, ಕಲಬುರಗಿ ಹೋಗಿ ಬಂದೀನಿ, ಅಲ್ಲಿಂದ ರಾಯಚೂರಿಗೆ ಹೋಗಿದ್ದೆ, ಬೆಳಗಾವಿಗೆ ಹೋಗಿದ್ದೆ, ಬಾಗಲಕೋಟದಲ್ಲಿ ಎಲ್ಲಿ ನೋಡಿದ್ರು 1500-800 ಜನ. ಒಬ್ಬ ರಾಜ್ಯಾಧ್ಯಕ್ಷ ಬರ್ತಾನಂದ್ರೆ 1500 ಜನ. ನಾ ಬರೀ ಒಂದು ಹಳ್ಳ್ಯಾಗ ಹೋದ್ರೆ 500 ಜನ ಸೇರ್ತಾರೆ, ಬರೀ ಹಳ್ಳ್ಯಾಗ. ಇನ್ನು ಜಿಲ್ಲಾ ಕೇಂದ್ರ ಅಂತೂ ನಾವು ಹೋಗಿಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿ ಮಾಡಿದ್ವಿ, ವಿಜಾಪುರನಾಗ 20,000 ಜನ ಸೇರಿದ್ರು. ಹನುಮನ ಜಯಂತಿ ಮಾಡಿದ್ವಿ, 25,000 ಜನ ಸೇರಿದ್ರು. ಈ ರಾಜ್ಯಾಧ್ಯಕ್ಷ ಬರ್ತಾನಂದ್ರೆ 1000 ಮಂದಿ ಸೇರಲ್ಲಾಗ್ಯಾನಂದ್ರೆ ಅದ್ರ ಮ್ಯಾಗಿಂದ ತಿಳ್ಕೊರಿ. BJP ಹೊಂದಾಣಿಕೆ ರಾಜಕಾರಣದಿಂದ ನಮ್ಮ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ. ಅದು ಮ್ಯಾಲಿನವ್ರು ತಿಳ್ಕೊಬೇಕು. ಏನು ಅವ್ರಿಗೆ ಕೇಳ್ಬೇಕ್ರಿ. ಇವತ್ತು ಬಂದಾರಲ್ಲ ರಾಧಾಮೋಹನ್ ದಾಸ್ ಅಗರ್ವಾಲ್ ಕೇಳತ್ ಹೇಳ್ರಿ. ಹಾಂ, ಕೈಗೇನೈತ್ರಿ ಅಲ್ಲಿ ಹೈಕಮಾಂಡ.